ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೌಜನ್ಯ ಟಾಕ್ಸ್. ನಾನಿವತ್ತು ಆಯ್ಕೆ ಮಾಡಿರುವ ವಿಚಾರ ಒಂದು ನಂಬಿಕೆಗೆ ಸಂಬಂಧಪಟ್ಟಿದ್ದು, ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ಮೇನ್ಲಿ ಗಂಡ ಹೆಂಡತಿಯ ನಡುವಿನ ಸಂಬಂಧ ಹಾಗೂ ನಂಬಿಕೆಯ ಸುತ್ತುವರೆದು ಈ ಒಂದು ಕತೆ ಹೋಗುತ್ತೆ. ಕತೆ ಅಂದ್ರೆ ಆಕ್ಚುಲಿ ಇದು ತುಂಬಾ ಸಿಲ್ಲಿನೂ ಹೌದು, ಹಾಗೇನೆ ಸೀರಿಯಸ್ ಕೂಡ ಹೌದು. ಯಾಕಂತಂದ್ರೆ ನಂಬಿಕೆಯ ಮೇಲೆ ಪೆಟ್ಟು ಬಿದ್ದಂತಹ ಸ್ಟೋರಿ ಇದು. ತನ್ನ ಪತಿಯನ್ನ ಪತ್ನಿ ಯಾವ ರೀತಿಯೆಲ್ಲ ನಂಬಿಸಿ ಮೋಸ ಮಾಡಿದ್ಲು, ಬೇರೆಯವರಿಗೋಸ್ಕರ ತನ್ನ ಪತಿಯನ್ನ ಯಾವ ರೀತಿ ವಂಚನೆ ಮಾಡಿದ್ಲು ಅನ್ನೋದೇ ಇದೊಂದು ಸ್ಟೋರಿ. ಎಲ್ಲಾ ಪತ್ನಿಯರು ಕೂಡ ತನ್ನ ಗಂಡ ಚೆನ್ನಾಗಿರ್ಲಿ, 100 ವರ್ಷ ಚೆನ್ನಾಗಿರ್ಲಿ, ಅವನ ಆಯಸ್ಸು ವೃದ್ಧಿಯಾಗ್ಲಿ, ಪೂಜೆ ಪುನಸ್ಕಾರ ವ್ರತ ಏನೇನೋ ಮಾಡ್ತಾರೆ. ಆದ್ರೆ ಇಲ್ಲೊಬ್ಳು ಐನಾತಿ ಮಹಿಳೆ ಏನ್ ಮಾಡಿದಾಳೆ ಅಂತ ಗೊತ್ತಾದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಯಾಕಂತಂದ್ರೆ ತನ್ನ ಲವ್ವರ್ಗೋಸ್ಕರ ತನ್ನ ಪತಿಯ ಕಿಡ್ನಿಯನ್ನೇ ಮಾರಾಟ ಮಾಡಿಸಿದ್ದಾಳೆ ಈ ಮಹಿಳೆ. ಲವ್ವರ್ಗೋಸ್ಕರ ಯೋಚನೆ ಮಾಡಿ, ತನ್ನ ಗಂಡನ್ ಯಾವ ರೀತಿಯೆಲ್ಲ ನಂಬಿಸಿರ್ಬೋದು ಅಂತಾನು ಯೋಚನೆ ಮಾಡಿ. ಈಕೆಗೆ ಮಕ್ಕಳಿದ್ರು, ಸುಂದರವಾದ ಸಂಸಾರ ಇತ್ತು, ಪತಿ ಕೂಡ ಇದ್ದ. ಆದ್ರೆ ಆ ಪತಿಯ ನಂಬಿಕೆಗೆ ಈಕೆ ದ್ರೋಹವನ್ನ ಎಸಗಿದ್ದಾಳೆ. ತನ್ನ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಹಣ ಬೇಕು, ಮಗಳ ಮದ್ವೆಗೆ ಹಣ ಬೇಕು, ಮುಂದೆ ನಾವು ದುಡ್ಡು ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ನೀನ್ ಈಗ್ಲೇ ನಿನ್ನ ಕಿಡ್ನಿಯನ್ನ ಮಾರಾಟ ಮಾಡು, ಅದರಿಂದ ಬರೋ ದುಡ್ಡನ್ನ ನಾವು ಎತ್ತಿಡೋಣ, ನಮ್ಮ ಮಕ್ಕಳ ಶಿಕ್ಷಣಕ್ಕಾಗುತ್ತೆ, ಮುಂದೆ ಫ್ಯೂಚರ್ಗಾಗುತ್ತೆ ಅಂತೆಲ್ಲ ಹೇಳಿ ಪತಿಯನ್ನ ನಂಬಿಸಿರ್ತಾಳೆ. ಮೊದ್ಲಿಗೆ ಪತಿ ಕೂಡ ಇದಕ್ಕೆ ಒಪ್ಪಿಗೆಯನ್ನ ನೀಡಿರೋದಿಲ್ಲ. ಆದ್ರೆ ಕೊನೆಗೆ ಇವಾಗ ಮನೆ ಯಜಮಾನ ಅಂದ್ರೆ ಗೊತ್ತಿರುತ್ತಲ್ವಾ, ತನ್ನ ಕುಟುಂಬಕ್ಕೋಸ್ಕರ ಆತ ಏನ್ ಬೇಕಾದ್ರೂ ಮಾಡೋಕೆ ಸಿದ್ಧನಿರ್ತಾನೆ. ಇನ್ನು ಈತ ಕೂಡ ಫ್ಯಾಮಿಲಿ ಮ್ಯಾನ್ ಆಗಿದ್ದು, ನಾನ್ ಏನ್ ಮಾಡಿದ್ರು ನನ್ನ ಮಕ್ಳಿಗೋಸ್ಕರ ಅಲ್ವಾ ಅಂತ ತಿಳ್ಕೊಂಡು ತನ್ನ ಕಿಡ್ನಿಯನ್ನ ಕಳೆದ 3-4 ತಿಂಗಳ ಹಿಂದೆ ಮಾರಾಟವನ್ನ ಮಾಡಿರ್ತಾನೆ. ಈ ಘಟನೆ ನಡೆದಿರೋದು ಪಶ್ಚಿಮ ಬಂಗಾಳದ ಹೌರಾ ಎಂಬ ಒಂದು ಗ್ರಾಮ ಅಥವಾ ಯಾವುದೋ ಒಂದು ಊರಲ್ಲಿ. ಓಕೆನಾ. ಇನ್ನು ಆತ ಏನ್ ಮಾಡ್ತಾನೆ, ಅದನ್ನ ಮಾರಾಟ ಮಾಡಿದ್ರಲ್ಲಿ ಆತನಿಗೆ 10 ಲಕ್ಷ ಹಣ ಸಿಕ್ಕುತ್ತೆ. ಆ ಹಣವನ್ನ ತಂದು ಈತ ತನ್ನ ಮಡದಿಗೆ ಇಡ್ತಾನೆ, ತೆಗ್ದಿಡು ಏನಕ್ಕಾದ್ರೂ ಆಗುತ್ತೆ ಅಂತ. ಇದೇ ದುಡ್ಡಿಗಾಗಿ ಕಾಯ್ತಾ ಇದ್ದ ಆ ಮಹಿಳೆ, ಆತನ ಪತ್ನಿ ಏನ್ ಮಾಡ್ತಾಳೆ, ಹಣ ನೋಡಿದ್ಮೇಲೆ ಇನ್ನೇನ್ ಅವಳು ಇರ್ತಾಳ, ಆ ಹಣ ಬರ್ಬೇಕು ಅಂತಾನೆ ಕಾಯ್ತಿದ್ದ ಆಕೆ. ಆ ಹಣ ಬರ್ತಾ ಇದ್ದಂತೆ ಆ ದುಡ್ಡನ್ನ ಎತ್ಕೊಂಡು ಸೀದಾ ತನ್ನ ಲವರ್ ಜೊತೆಗೆ ಓಡಿ ಹೋಗ್ತಾಳೆ. ತನ್ನ ಪತಿ ಮಕ್ಕಳನ್ನೆಲ್ಲ ಮರೆತು ಆಕೆ ಬೇರೆ ಸಂಸಾರವನ್ನ ತನ್ನ ಪ್ರಿಯಕರನ ಜೊತೆ ಆರಂಭ ಮಾಡ್ತಾಳೆ. ಆಕೆಯ ಬಳಿ ಹೋಗಿ ಈ ಪತಿಯಾಗಿದ್ದವನು ರಿಕ್ವೆಸ್ಟ್ ಮಾಡ್ಕೊಡ್ತಾನೆ, ನೀನ್ ನನ್ನ ಜೊತೆ ಬಾ, ಆಗಿದ್ದಾಗ್ಲಿ ನಾವು ಚೆನ್ನಾಗಿರೋಣ ಅಂತ ರಿಕ್ವೆಸ್ಟ್ ಕೂಡ ಮಾಡ್ಕೊತಾನೆ. ಆದ್ರೆ ಆಕೆ ಮಾತ್ರ ಇದಕ್ಕೆ ಒಪ್ಪೋದಿಲ್ಲ. ನನಗೆ ನಿನ್ ಜೊತೆ ಬಾಳೋದಕ್ಕೆ ಇಷ್ಟ ಇಲ್ಲ, ಡಿವೋರ್ಸ್ ಬೇಕಾದ್ರೆ ಕೊಡ್ತೀನಿ, ನಾನ್ ಮಾತ್ರ ನಿನ್ ಜೊತೆಗೆ ಬರೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಾಳೆ. ಇನ್ನೇನ್ ಮಾಡ್ತಾನೆ ಗಂಡ, ಸೀದಾ ವಾಪಸ್ ಬಂದಿದ್ದಾನೆ, ಅವಳು ಮಾತ್ರ ಬರೋಕ್ ಕೇಳ್ತಿಲ್ಲ. ಇಲ್ಲಿ ಈ ಪತಿಗೆ ನಂಬಿಕೆ ದ್ರೋಹ ಒಂದ್ ಕಡೆ, ತನ್ನ ಮಕ್ಕಳ ಜವಾಬ್ದಾರಿ ಇನ್ನೊಂದ್ ಕಡೆ ತನ್ನ ಕಿಡ್ನಿಯನ್ನ ಕೂಡ ಮಾರ್ಕೊಂಡಿದ್ದಾನೆ. ಒಂದ್ ಕಡೆ ಪತ್ನಿ ಕೂಡ ಇಲ್ಲ, ಮತ್ತೊಂದ್ ಕಡೆ ಬಂದಿದ್ದ ದುಡ್ಡು ಕೂಡ ಕೈ ತಪ್ಪೋಯ್ತು. ಇವೆಲ್ಲದಕ್ಕೂ ಕಾರಣ ಆಗಿದ್ದು ಆತ ನಿಷ್ಕಲ್ಮಶವಾಗಿ ಪತ್ನಿ ಮೇಲೆ ಇಟ್ಟಿದ್ದ ಅದೊಂದು ನಂಬಿಕೆ. ಇದೊಂದು ನಂಬಿಕೆ ಹೆಂಡತಿ ಒಳ್ಳೆಯವಳು ಅಂತ ಅನ್ಕೊಂಡಿದ್ದು ಆತನ ಇವಾಗ ಯಾವ ಕೂಪಕ್ ತಳ್ಳಿದೆ ಅಂತಂದ್ರೆ ನೆಕ್ಸ್ಟ್ ಜೀವನ ಮಾಡೋಕ್ಕೂ ಕೂಡ ಕಷ್ಟ ಸಾಧ್ಯ ಅನ್ನುವಂತಹ ರೀತಿಯಲ್ಲಿ. ಸೊ ಎಲ್ಲರೂ ಕೂಡ ಹುಷಾರಾಗಿರಿ ಅಂತ ಹೇಳಿ ಇದಕ್ಕೆ ಏನ್ ಹೇಳೋಕ್ ಸಾಧ್ಯ, ಹೆಂಡತಿನ ನಂಬೇಡಿ ಅಂತಾನೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಎಲ್ಲರೂ ಆ ರೀತಿ ಇರೋದಿಲ್ಲ. ಕೆಲವೊಬ್ರು ಮಾಡೋದ್ರಿಂದ ಎಲ್ಲರಿಗೂ ಆ ರೀತಿಯ ಅಪವಾದಗಳು ಬರುತ್ತೆ. ಏನೇ ಆದ್ರೂ ಕೂಡ ಇಂತಹ ವಿಚಾರಗಳನ್ನ ತಿಳ್ಕೊಂಡಿದ್ರೆ ಒಳ್ಳೇದು. ನೆಕ್ಸ್ಟ್ ಯಾರಿಗ್ ಬೇಕಾದ್ರೂ ಈ ತರ ಪರಿಸ್ಥಿತಿಗಳು ಬರಬಹುದು. ಸೊ ಎಚ್ಚರದಿಂದಿರಿ ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ನನ್ನ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.